ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಕ್ರೋಶೆಟ್ಟಲ್ಲಿ ಇನ್ನೊಂದು ಸ್ಟಿಚ್ ಕಲಿಯೋಣ, ಹೊಸ ಸ್ಟಿಚ್ಚು. ಅದು ಫ್ರಂಟ್ ಲೂಪ್ ಓನ್ಲಿ. ಫ್ರಂಟ್ ಲೂಪ್ ಓನ್ಲಿ ಸ್ಟಿಚ್ಚು ನೀವು ಯಾವ ಸ್ಟಿಚ್ಚಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಸಿಂಗಲ್ ಕ್ರೋಶೆಟ್ ಫ್ರಂಟ್ ಲೂಪ್ ಓನ್ಲಿ, ಹಾಫ್ ಡಬಲ್ ಕ್ರೋಶೆಟ್ ಫ್ರಂಟ್ ಲೂಪ್ ಓನ್ಲಿ, ಡಬಲ್ ಕ್ರೋಶೆಟ್ ಫ್ರಂಟ್ ಲೂಪ್ ಓನ್ಲಿ, ಟ್ರಿಪಲ್ ಕ್ರೋಶೆಟ್ಟು, ಈ ರೀತಿ ಯಾವುದೇ ಸ್ಟಿಚ್ಚಿಗಾದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ಫ್ರಂಟ್ ಲೂಪ್ ಓನ್ಲಿ ಅನ್ನೋ ಕಾನ್ಸೆಪ್ಟು ಹೇಗೆ ವರ್ಕ್ ಆಗುತ್ತೆ, ಆ ಸ್ಟಿಚ್ಚು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಮಾಡೋದು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಅದಕ್ಕೆ ಫಸ್ಟು ಸ್ಲಿಪ್ ನಾಟ್ ಹಾಕ್ಕೋಬೇಕು. ಆ್ಯಸ್ ಯೂಶ್ವಲ್ಲು ಫೌಂಡೇಶನ್ ಸ್ಟಿಚ್ಚು ಬೇರೆದಕ್ಕೆಲ್ಲ ಹೇಗೆ ಮಾಡ್ಕೋತೀರೋ ಅದೇ ರೀತಿಯೇ ಇದಕ್ಕೂ ಕೂಡ ಸ್ಲಿಪ್ ನಾಟ್ ಹಾಕ್ಕೊಂಡು 15 ಸ್ಟಿಚಸ್ ಹಾಕ್ಕೋಬೇಕು. ಚೈನ್ ಸ್ಟಿಚ್ಚು 1 2 3 4 5 6 7 8 9 10 11 12 13 14 15. ಸೊ 15 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು 15 ಚೈನ್ ಸ್ಟಿಚ್. ನೀವು ಬೇರೆ ಎಲ್ಲ ಸ್ಟಿಚ್ಗಳಿಗೆ ಹೇಗೆ ಹಾಕೋತೀರೋ ಅದೇ ರೀತಿ ನಾನಿವಾಗ ಫ್ರಂಟ್ ಲೂಪ್ ಸಿಂಗಲ್ ಕ್ರೋಶೆಟ್ ತೋರಿಸ್ತೀನಿ, ಹಾಗೆ ಹಾಫ್ ಡಬಲ್ ಕ್ರೋಶೆಟ್ಗೂ ಒಂದು ಫ್ರಂಟ್ ಲೂಪು ತೋರಿಸ್ತೀನಿ. ಸೊ ನೀವು ಯಾವ ಸ್ಟಿಚ್ಚಿಗೆ ಬೇಕಾದ್ರೂ ಅದನ್ನು ಹಾಕೋಬೋದು. ಫಸ್ಟು ಬೇಸ್ ಸ್ಟಿಚ್ಚಲ್ಲಿ ಏನು ಮಾಡ್ತೀರಾ, ಸಿಂಗಲ್ ಕ್ರೋಶೆಟ್ ಹಾಕಬೇಕು ಅಂದರೆ ಒಂದು ಸ್ಟಿಚ್ಚನ್ನು, ಒಂದು ಚೈನನ್ನು ಸ್ಕಿಪ್ ಮಾಡಿ ನಂತರ ನೆಕ್ಸ್ಟ್ ಚೈನಿಂದ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡ್ತೀರಾ. ಸಿಂಗಲ್ ಕ್ರೋಶೆಟ್ ಹೇಗೆ ವರ್ಕ್ ಮಾಡೋದು ಅಥವಾ ಬೇಸಿಕ್ ಸ್ಟಿಚಸ್ ಯಾವುದೇ ವರ್ಕ್ ಮಾಡೋದು ಹೇಗೆ ಅಂತ ಬೇಕಾದಲ್ಲಿ ನಂದು ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗಲ್ಲಿ ಹೋಗಿ ನೋಡಿ ಸಿಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಅದರ ಲಿಂಕ್ ಶೇರ್ ಮಾಡಿದ್ದೀನಿ. ಸೊ ನಾನಿವಾಗ ಒಂದು ಚೈನು ಸ್ಕಿಪ್ ಮಾಡಿ ನಂತರ ಎಲ್ಲ ಚೈನಿಗೂ ನಾನು ಒಂದೊಂದು ಸಿಂಗಲ್ ಕ್ರೋಶೆಟ್ಟು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನೆಕ್ಸ್ಟ್ ಎಲ್ಲ ಚೈನಿಗೂ ನಾನು ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಸೊ ಇದು ನೆಕ್ಸ್ಟ್ ರೋನಲ್ಲಿ ನಿಮಗೆ ಗೊತ್ತಾಗತ್ತೆ ಹೇಗೆ ಫ್ರಂಟ್ ಲೂಪ್ ಓನ್ಲಿ ವರ್ಕ್ ಮಾಡೋದು ಅಂತ. ಸೊ ಫಸ್ಟ್ ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಒಂದೊಂದು ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ ಚೈನ್ ಸ್ಟಿಚ್ ಮೇಲೆ. ಲಾಸ್ಟ್ ಒನ್ನು ವರ್ಕ್ ಮಾಡ್ತಾ ಇದ್ದೀನಿ. ನಂತರ ನಾನು ಇನ್ನು ನೆಕ್ಸ್ಟ್ ರೋ ವರ್ಕ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ, ಒಂದು ಚೈನ್ ಹಾಕ್ಕೊಂಡು ವರ್ಕನ್ನು ತಿರುಗಿಸ್ತೀನಿ. ಸೊ ಹಾಕಿರೋ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಿಂದ ವರ್ಕ್ ಮಾಡಬೇಕು. ನಾವು ಯೂಶಲಿ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡುವಾಗ ಏನು ಮಾಡ್ತಾ ಇದ್ವಿ, ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡುವಾಗ ಈ ರೀತಿ ಈ ವಿ ಶೇಪ್ ಏನು ಕಾಣುತ್ತೋ ಚೈನು ಅದ್ರ ಕೆಳಗಡೆ ಈ ರೀತಿ ಕ್ರೋಶ ಹುಕ್ ಹಾಕಿ ವರ್ಕ್ ಮಾಡ್ತಾ ಇದ್ವಿ ಮಾಮೂಲಿ ಸಿಂಗಲ್ ಕ್ರೋಶೆಟ್ಟು ವರ್ಕ್ ಮಾಡುವಾಗ. ಬಟ್ ನಾವಿವಾಗಿಲ್ಲಿ ಫ್ರಂಟ್ ಲೂಪ್ ಓನ್ಲಿ ಅಂತ ಹೇಳಿದ್ದಾರೆ. ಸೊ ಆವಾಗ ಏನು ಮಾಡಬೇಕು, ನಾನಿವಾಗಿಲ್ಲಿ ವರ್ಕ್ನ ಟರ್ನ್ ಮಾಡಿ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟು ಇದ್ರ ಮೇಲೆ ಫ್ರಂಟ್ ಲೂಪ್ ಓನ್ಲಿ ವರ್ಕ್, ಸಿಂಗಲ್ ಕ್ರೋಶೆಟ್ಟು ಫ್ರಂಟ್ ಲೂಪ್ ಓನ್ಲಿ ಮಾಡಬೇಕು. ಸೊ ಇವಾಗ ಇದು ಲೂಪ್ ಮೇಲೆ ಮುಂಚೆ ಮಾಡೋದಾಗಿದ್ರೆ ಎರಡು ಲೂಪ್ ಮೇಲೂ ವರ್ಕ್ ಕೆಳಗಡೆನೂ ಕ್ರೋಶ ಹುಕ್ ಹಾಕಿ ವರ್ಕ್ ಮಾಡ್ತಾ ಇದ್ವಿ. ಇವಾಗ ಫ್ರಂಟ್ ಲೂಪ್ ಓನ್ಲಿ ಅಂತ ಬಂದಾಗ ನಿಮಗೆ ನಿಮ್ಮ ಫ್ರಂಟ್ ಏನಿರುತ್ತೋ ಇದ್ರ ಒಳಗಡೆ ಮಾತ್ರ ಒಂದೇ ಒಂದು ಈ ವಿ ಶೇಪ್ ಏನಿರುತ್ತೋ ಇದು ಎರಡರ ಕೆಳಗಡೆನೂ ಹಾಕ್ಕೊಡ್ದು ಫ್ರಂಟ್ ನಿಮ್ಮ ಮುಂಭಾಗಕ್ಕೆ ಏನಿರುತ್ತೋ ಇದ್ರೊಳಗಡೆನೆ ಕ್ರೋಶ ಹುಕ್ ಹಾಕಿ ನೀವು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆಟ್ ಫ್ರಂಟ್ ಲೂಪ್ ಓನ್ಲಿ ಅಂತ ಬಂದಾಗ ನೀವು ಇದ್ರೊಳಗಡೆ ಕ್ರೋಶ ಹುಕ್ಕು ಫ್ರಂಟ್ ಮುಂಭಾಗದಲ್ಲಿ ಏನಿರುತ್ತೋ ಈ ವಿ ಶೇಪ್ ಎರಡು ದಾರ ಇರುತ್ತಲ್ಲ, ಮುಂಚೆ ಎರಡರ ಕೆಳಗೂ ವರ್ಕ್ ಮಾಡ್ತಾ ಇದ್ವಿ, ಇವಾಗ ಇಲ್ಲ, ಎರಡರ ಕೆಳಗೂ ಮಾಡಿಕೊಡ್ದು ಫ್ರಂಟ್ ಲೂಪ್ ಓನ್ಲಿ ಆಗಿರೋದ್ರಿಂದ ಮುಂಭಾಗ ಇದು ಫಸ್ಟ್ ಮುಂದೆ ಇರೋ ಥ್ರೆಡ್ ಕೆಳಗಡೆ ಹುಕ್ ಹಾಕಿ ವರ್ಕ್ ಮಾಡಬೇಕು. ಸೊ ನಾವು ಮಾಡೋಣ. ನಾನಿವಾಗ ವರ್ಕ್ ಟರ್ನ್ ಮಾಡಿದ್ದೀನಿ, ಒಂದು ಚೈನನ್ನು ಸ್ಕಿಪ್ ಮಾಡ್ತೀನಿ, ಹಾಕಿರೋ ಚೈನನ್ನು ಬಿಟ್ಟು ನೆಕ್ಸ್ಟು ಈ ಕ್ರೋಶ ಹುಕ್ಕನ್ನು ಮುಂದೆ ಇರೋ ಮುಂಭಾಗದ ಥ್ರೆಡ್ ಕೆಳಗಡೆ ಒಂದು ದಾರ ಮುಂಭಾಗ ಇರೋ ದಾರದ ಕೆಳಗಡೆ ಹುಕ್ಕನ್ನು ಇನ್ಸರ್ಟ್ ಮಾಡಿ ಈ ವರ್ಕಿಂಗ್ ಯಾನ್ನ ಅದರ ಒಳಗಡೆಯಿಂದ ತಂದು
ಈ 2 ಲೂಪಿಗೆ ಮತ್ತೆ ವರ್ಕಿಂಗ್ ಯಾನ್ನ ಈ ರೀತಿ ತೆಗೆದ್ರೆ ಫ್ರಂಟ್ ಲೂಪ್ ಸಿಂಗಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟ್ ನಂತರನೂ ಹಾಗೆ. ನೆಕ್ಸ್ಟ್ ನೋಡಿ ಮುಂದೆ 2 ಇರುತ್ತಲ್ಲ, ವಿ ಶೇಪು ಕಾಣಿಸುತ್ತಲ್ಲ, 2 ಇದೆ. ಬಟ್ ಒಂದ್ರ ಕೆಳಗೆ ಮುಂಭಾಗ ನಿಮಗೆ ಮುಂದಕ್ಕೆ ಇರೋ ಅಂಥ ಇದರಲ್ಲಿ ದಾರದಲ್ಲಿ ಹುಕ್ ಹಾಕಿ ಈ ರೀತಿ ವರ್ಕಿಂಗ್ ಯಾನ್ನ ತಂದು ಹೀಗೆ ವರ್ಕ್ ಮಾಡೋದು. ಸೊ ಇದು ಫ್ರಂಟ್ ಲೂಪ್ ಸಿಂಗಲ್ ಕ್ರೋಶೆಟ್. ಇದು ಪೂರ ಲೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕಾಣಿಸುತ್ತೆ ಮಾಮೂಲಿ ಸಿಂಗಲ್ ಕ್ರೋಶೆಟ್ಗೂ ಫ್ರಂಟ್ ಲೂಪ್ ಹಾಕಿ ವರ್ಕ್ ಮಾಡಿರೋದಕ್ಕೂ ಟೆಕ್ಸ್ಚರು ಬೇರೆ ಥರ ಬರುತ್ತೆ. ಸೊ ನೀವು ಇದನ್ನು ಪ್ಯಾಟ್ರನ್ ಟೆಕ್ಸ್ಚರು ವರ್ಕ್ ಮಾಡಿದಾಗ ಪೂರ ಒಂದು 3-4 ರೋಗಳು ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಇದು ಅಂತ. ಈ ಥರದ್ದು ಸಾಮಾನ್ಯ ಶಾಲ್ ಈ ಥರ ಪ್ಯಾಟ್ರನ್ಗಳಲ್ಲಿ ಹೇಳ್ತಾರೆ. ನೀವು ಕ್ರೋಶೆಟ್ ವರ್ಕ್ ಮಾಡುವಾಗ ಪ್ಯಾಟ್ರನ್ ಇರುತ್ತಲ್ಲ, ನೀವು ಪ್ಯಾಟ್ರನ್ ನೋಡ್ಕೊಂಡು ವರ್ಕ್ ಮಾಡುವಾಗ ಯೂಶಲಿ ಆ ರೀತಿ ಏನಾದರೂ ಫ್ರಂಟ್ ಲೂಪೇ ವರ್ಕ್ ಮಾಡಿ ಅಂತ ಇದ್ದಾಗ ಅವರು ಸ್ಪೆಸಿಫೈ ಮಾಡ್ತಾರೆ ಫ್ರಂಟ್ ಲೂಪ್ ಓನ್ಲಿ ಅಂತ. ಆವಾಗ ನೀವು ಈ ಮೆಥಡು ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂದಿದ್ದ ಪಕ್ಷದಲ್ಲಿ ನೀವು ಈ 2 ಮುಂಚೆ ಮಾಮೂಲಿಯಾಗಿ ಏನು ವರ್ಕ್ ಮಾಡ್ತಾಯಿದ್ರೋ ಈ 2 ಇದ್ರ ಕೆಳಗಡೆನೂ ಹಾಕಿ ವರ್ಕ್ ಮಾಡಬೇಕು. ಬಟ್ ಫ್ರಂಟ್ ಲೂಪ್ ಓನ್ಲಿ ಅಂತ ಬಂದಾಗ ನೀವು ನಿಮ್ಮ ಮುಂಭಾಗದ್ದು ಒಂದೇ ಒಂದು ದಾರದಲ್ಲಿ ಹುಕ್ ಇನ್ಸರ್ಟ್ ಮಾಡಿ ವರ್ಕ್ ಮಾಡಬೇಕಾಗತ್ತೆ. ಸೊ ಇದು ಫ್ರಂಟ್ ಲೂಪ್ ಓನ್ಲಿ ಸಿಂಗಲ್ ಕ್ರೋಶೆಟ್. ನೀವು ಇದನ್ನು ಬರೀ ಸಿಂಗಲ್ ಕ್ರೋಶೆಟ್ಟೇ ಅಲ್ಲ, ಯಾವುದೇ ರೀತಿಯಾದದ್ದ ಸ್ಟಿಚ್ಚಿಗೆ ಕೂಡ ನೀವು ವರ್ಕ್ ಮಾಡ್ಬೋದು. ನೋಡಿ ಲಾಸ್ಟ್ ಸ್ಟಿಚ್ ವರ್ಕ್ ಮಾಡಿದೆ, ಈ ರೀತಿ ಒಂದು ಲೈನ್ ಬಂದಿದೆ. ಲೈನ್ ಕಾಣಿಸುತ್ತಲ್ಲ, ಒಂಥರ ಎಂಬೋಸ್ ಆದಂಗೆ ಒಂದು ಲೈನ್ ಬಂದಿದೆ. ಮೇಲೆ ಇದೇ ರೀತಿ ಕಾಣಿಸುತ್ತೆ, ವಿ ಶೇಪೇ ಬರುತ್ತೆ, ಮುಂಚಿನ ಥರನೇ ಕಾಣಿಸುತ್ತೆ. ಬಟ್ ಈ ಸೈಡ್ ವೈಸ್ ನೋಡಿದಾಗ ನಿಮಗೆ ಒಂದು ಲೈನ್. ಇನ್ನೊಂದು ರೋ ಮಾಡೋಣ, ಆವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಸೊ ಒಂದು ಸ್ಟಿಚ್ ಹಾಕಿ ವರ್ಕ್ ಟರ್ನ್ ಮಾಡ್ತೀನಿ. ಸೊ ನಂತರ ಫ್ರಂಟ್ ಲೂಪ್ ಓನ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ಫ್ರಂಟ್ ಪಾರ್ಟ್, ಈಗ ಇಲ್ಲಿ ನೋಡಿ ವಿ ಶೇಪ್ 2 ಕಾಣಿಸ್ತಿದೆ ಅಲ್ವಾ, ನಾನು ಬರೀ ಫ್ರಂಟ್ ಪೋರ್ಷನ್ನಿಗೆ ಫ್ರಂಟ್ ದಾರ ಏನಿರುತ್ತೋ ಇದು ಅದ್ರ ಕೆಳಗಡೆ ಹುಕ್ ಇನ್ಸರ್ಟ್ ಮಾಡಿ ಈ ರೀತಿ ವರ್ಕಿಂಗ್ ಯಾನ್ನ ಅದರೊಳಗಿಂದ ತಂದು ಸಿಂಗಲ್ ಕ್ರೋಶೆ ನೋಡಿ ಫ್ರಂಟ್. ಸೊ ಅದ್ರ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ನೀವು ವರ್ಕ್ ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಫ್ರಂಟ್ ಲೂಪ್ ಇರೋ ಅಂಥದ್ದು ನೀವು ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಕಾಣಿಸುತ್ತದು ಅಂತ. ನಾನಿವಾಗಿದ್ದು ಬರೀ ಸಿಂಗಲ್ ಕ್ರೋಶೆಟ್ಟಿಗೆ ಫ್ರಂಟ್ ಲೂಪ್ ಓನ್ಲಿ ಮಾಡ್ತಾ ಇದ್ದೀನಿ. ನಂತರ ಒಂದು ಹಾಫ್ ಡಬಲ್ ಕ್ರೋಶೆಟ್ಟಿಗೂ ಮಾಡೋಣ. ಇದರಲ್ಲೇ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಅದನ್ನು ಕೂಡ ಹೇಗೆ ಕಾಣುತ್ತೆ ಮಾಡಿದ್ಮೇಲೆ ಅಂತಲೂ ಗೊತ್ತಾಗತ್ತೆ ನಿಮಗೆ. ಈ ರೀತಿ ನೋಡಿ ಫ್ರಂಟ್ ಪಾರ್ಟ್, ಫ್ರಂಟ್ ಏನಿರುತ್ತೋ 2 ದಾರದ ಮುಂಭಾಗ ಏನಿರುತ್ತೋ ಅದರಲ್ಲಿ ನೀವು ಕ್ರೋಶಾ ಹುಕ್ಕನ್ನು ಹಾಕಿ ವರ್ಕ್ ಮಾಡಿದಾಗ ಅದು ಫ್ರಂಟ್ ಲೂಪ್ ಓನ್ಲಿ ಕ್ರೋಶೆಟ್ ಸ್ಟಿಚ್ ಆಗುತ್ತೆ. ಸೊ ಲಾಸ್ಟ್ ಒಂದು ವರ್ಕ್ ಮಾಡಿದೆ ನೋಡಿ, ಇವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ 2 ರೋ ವರ್ಕ್ ಮಾಡಿರೋದ್ರಿಂದ. ನೋಡಿ ಇಲ್ಲಿ ಒಂದು ಲೈನ್ ಟೆಕ್ಸ್ಚರ್ ಕಾಣಿಸುತ್ತಲ್ಲ, ಈ ರೀತಿ ಪೂರ 3-4 ರೋಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡಿ ಬ್ಯಾಕ್ ಸೈಡ್ ಹೀಗೆ ಕಾಣಿಸುತ್ತೆ, ಫ್ರಂಟ್ ಸೈಡ್ ಹೀಗೆ ಕಾಣಿಸುತ್ತೆ. ನಾವಿವಾಗ ಹಾಫ್ ಡಬಲ್ ಕ್ರೋಶೆಟ್ಟಿಗೆ ಒಂದು ಮಾಡಿ ನೋಡೋಣ. ಸೊ ಹಾಫ್ ಡಬಲ್ ಕ್ರೋಶೆಟ್ ಮಾಡುವಾಗ ನಾವು 2 ಚೈನ್ ಹಾಕ್ಕೊಂಡು ವರ್ಕನ್ನು ಟರ್ನ್ ಮಾಡಬೇಕು. ಯಾಕಂದರೆ ನಾವಿವಾಗ ನೆಕ್ಸ್ಟ್ ಮಾಡ್ತಾ ಇರೋದು ಹಾಫ್ ಡಬಲ್ ಕ್ರೋಶೆಟ್. ಇದ್ರ ಮೇಲೇ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಫ್ರಂಟ್ ಲೂಪ್ ಓನ್ಲಿ ಹಾಫ್ ಡಬಲ್ ಕ್ರೋಶೆಟ್, ಹಾಫ್ ಡಬಲ್ ಕ್ರೋಶೆಟ್ಟು ಫ್ರಂಟ್ ಲೂಪ್ ಹೇಗೆ ಮಾಡೋದು ಅಂತ. ಸೊ ಹಾಫ್ ಡಬಲ್ ಕ್ರೋಶೆಟ್ ಮಾಡುವಾಗ ಕ್ರೋಶಾ ಹುಕ್ಕಿಗೆ 1 ಸುತ್ತು ವರ್ಕಿಂಗ್ ಯಾನ್ ಸುತ್ಕೋಬೇಕು, 2 ಚೈನು ಸ್ಕಿಪ್ ಮಾಡಿದ್ದೀನಿ. ನಂತರ ಇದು ನೋಡಿ ಇದ್ರದ್ದು ಫ್ರಂಟ್ ಪಾರ್ಟ್ ಮುಂಭಾಗ ಏನಿರುತ್ತೋ, ಕೆಳಗಡೆ ಚೈನ್ದು ಮುಂಭಾಗ ಏನಿರುತ್ತೋ ಆ ದಾರದ ಒಳಗಡೆ 2 ದಾರ ಇರುತ್ತಲ್ವ, ಅದರದ್ದು 1 ದಾರ ಮುಂಭಾಗದ ದಾರದ ಒಳಗಡೆ ಹಾಕಿ ಕ್ರೋಶಾ ಹುಕ್ಕನ್ನು ವರ್ಕಿಂಗ್ ಯಾನ್ ಅದರಿಂದ ತಂದು ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಅಂದರೆ ಮೇಲೆ 3 ಲೂಪ್ ಇರುತ್ತೆ. ಈ ವರ್ಕಿಂಗ್ ಯಾನ್ನ ಆ 3 ಲೂಪಿಂದ ಒಂದೇ ಸಾರಿಗೆ
ಆಚೆ ತೆಗಿತೀರಾ ಅದು ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಸೊ ಫ್ರಂಟ್ ಲೂಪ್ ಹಾಫ್ ಡಬಲ್ ಕ್ರೋಶೆಟ್ ಇದು. ಈ ರೀತಿ ನೀವು ಯಾವುದೇ ಸ್ಟಿಚ್ಚಿಗೆ ಬೇಕಾದ್ರೂ ಫ್ರಂಟ್ ಲೂಪ್ ಮಾಡ್ಬೋದು. ನಾನು ಸಿಂಗಲ್ ಕ್ರೋಶೆಟ್ಟಿಗೆ ಮಾಡಿದೆ, ಇವಾಗ ಹಾಫ್ ಡಬಲ್ ಕ್ರೋಶೆಟ್ಟಿಗೆ ಫ್ರಂಟ್ ಲೂಪ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ನೋಡಿ, ಮುಂಭಾಗ 2 ಇರುತ್ತಲ್ಲ ಅದರದ್ದು ಮುಂದಿನ ಭಾಗ ಇದು. ಈಗ ವಿ ಶೇಪ್ ಏನಿರುತ್ತೋ ನೀವು ವರ್ಕ್ ಮಾಡುವಾಗ ನಿಮಗೆ ಮುಂಭಾಗಕ್ಕೆ ಏನು ಕಾಣಿಸುತ್ತೋ ಅದರೊಳಗಡೆ ಹುಕ್ ಹಾಕಿ ವರ್ಕ್ ಮಾಡಬೇಕು. ಸೊ ಹಾಫ್ ಡಬಲ್ ಕ್ರೋಶೆಟ್ ಫ್ರಂಟ್ ಲೂಪ್ ಓನ್ಲಿ ಹಾಫ್ ಡಬಲ್ ಕ್ರೋಶೆಟ್ ಇದು. ಈ ರೀತಿ ಒಂದೊಂದು ಸಾರಿ ಯಾರ್ನ ಸಿಗಾಕೊಂಡ್ಬಿಟ್ಟೆ ಹುಕ್ಕಿಗೆ ಸ್ವಲ್ಪ ಹಿಂಚ್ಕೊಂಡು ಬಿಡುತ್ತೆ. ಆವಾಗ ನೀವು ಮತ್ತೆ ಅದನ್ನು ನೀಟಾಗಿ ಹುಕ್ಕನ್ನು ತೆಗೆದು ಮತ್ತೆ ಬಿಡಿಸಿ ಪೂರ ವರ್ಕ್ ಮಾಡಬೇಕು. ಇಲ್ಲ ಅಂದರೆ ಯಾರನ್ನೆಲ್ಲ ಹಿಂಚ್ಕೊಂಡು ಸರಿಯಾಗಿ ಬರೋದಿಲ್ಲ ವರ್ಕ್. ನೋಡಿ ಫ್ರಂಟ್ ಲೂಪ್ ಹಾಫ್ ಡಬಲ್ ಕ್ರೋಶೆಟ್ ಇದು. ಒಂದೊಂದು ಸಾರಿ ಈ ರೀತಿ ಆದಾಗ ನೋಡಿ ಸರಿ ಹಾಗೆ ಬರೋದಿಲ್ಲ ಅದು. ಈ ರೀತಿ ಈಸಿಯಾಗಿ ಮೂವ್ ಆಗ್ತಾ ಇರಬೇಕದು ಯಾರ್ನು ಹುಕ್ಕು ಮೇಲೆ, ಇಲ್ಲ ಅಂದರೆ ಎಲ್ಲೋ ಸಿಗಾಕೊಂಡಿದೆ ಅಂತ. ಫ್ರಂಟ್ ಲೂಪ್ ಹಾಫ್ ಡಬಲ್ ಕ್ರೋಶೆಟ್, ಫ್ರಂಟ್ ಲೂಪ್ ಓನ್ಲಿ ಅಂತ ಈ ಸ್ಟಿಚ್ ಹೆಸರು. ಸೊ ಲಾಸ್ಟ್ ಒನ್ನಿಗೆ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಹಿಂದೆಗಡೆ ಈ ರೀತಿ ಕಾಣಿಸುತ್ತೆ. ಈ ರೀತಿ ಫ್ರಂಟ್ ಲೂಪ್ ಓನ್ಲಿ ಸ್ಟಿಚ್ ಇದು. ನೀವು ಯಾವ ಸ್ಟಿಚ್ಚಿಗೆ ಬೇಕಾದ್ರೂ ಕೂಡ ಇದನ್ನು ಮಾಡ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಬ್ಯಾಕ್ ಲೂಪ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನನ್ನ ಕಂಟೆಂಟ್ ವಿಡಿಯೋನಲ್ಲಿರೋ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಒಂದು ಸೈಡ್ ಈ ರೀತಿ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟು ಕನ್ಫ್ಯೂಷನ್ ಇದ್ದಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು.